ಎಲ್ಲೇ ಹೋದ್ರೂ ಅವ್ನಿಗೆ ಸೌಂಡ್ ಅಂತ ಕೇಳಿಸೋದು ಜೊತೆಲಿದ್ದಂಗೆ ಎಲ್ಲೇ ಹೋದ್ರು. ಇದು ಒಂದು ಪೂಜೆ ಮಾಡ್ಕೊಂಡು ಬಂದಿದ್ದು ಅವ್ರ ಅಣ್ಣ ಏನೋ ಒಂದು ನಾಗನ ಪ್ರತಿಷ್ಠಾಪನೆ ಮಾಡಿದ್ರು. ದೈವ ಆರಾಧನೆಗೂ ನಾಗ ಆರಾಧನೆಗೂ ಆಗಿ ಬರಲ್ಲ. ನಾಗ ನನ್ನ ಜೊತೆಲೆ ಇದ್ದಂಗೆ ಈ ಥರದಲ್ಲಿ ನಮ್ಮ ಭಾಸ ಬರ್ತಿತ್ತಲ್ಲ, ಸೊ ಹಂಗೆ ಆಯಿತು ಅಂದ್ಬಿಟ್ಟು ಹೋಗಿ ಕೊಡ್ತಿದ್ದಂಗೆ ಅದ್ರ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಲ್ಲಿ. ಕೆಲವ್ರಿಗೆ ನಾಗದೋಷಗಳು ಕುಕ್ಕಿಯಾಗಿ ಹೋದ್ರೂ ಸಾಲ್ವ್ ಆಗಲ್ಲ. ಹಾಗಾಗಿ ಹೊಟ್ಟೆಯಲ್ಲಿ ಎದೆಯಲ್ಲೆಲ್ಲ ಅನುಭವ ಆಗಿ ಹಂಗೆ ತಲೆಗೆ ಬಂದು ಕೂತ್ಕೊಳ್ಳೋಂಗೆ ಆಗುತ್ತೆ. ಆವಾಗ ದೃಷ್ಟಿ ಓಪನ್ ಆಗ್ತದೆ ಕೆಲವ್ರಿಗೆ ಆ ಥರ. ಹಾಗೆ ಅವ್ರಿಗೆ ನಾಗಶಕ್ತಿ ಇಂದ ತೊಂದರೆ ಆಗ್ತಾ ಇದೆ. ಅದೇ ಹೇಳೋದು, ಕೆಲವೊಂದು ಗೈಡೆನ್ಸ್ ಇಲ್ದಿರ ಯಾವುದೇ ಶಕ್ತಿ ನಾವು ಹಿಂದೆ ಬೀಳ್ಬಾರ್ದು. ಇಮಿಡಿಯೇಟಾಗಿ ಕ್ಲಿಯರ್ ಆಯ್ತು. ಅದು ಬಂದ್ಮೇಲೆ ಮನೆಯೆಲ್ಲ ಅಗ್ರ ಆಗಿತ್ತು, ಚೆನ್ನಾಗಿತ್ತು. ಆದ್ರೆ ಬೇಡ, ಎಲ್ಲದಕ್ಕೂ ಪರಿಹಾರ ಇದು ಹರಿನಾಮ ಸ್ಮರಣೆ ಒಂದೇ ಅನ್ನೋದು ನಂದೊಂದು ಅನುಭವ ಅಷ್ಟೇ. 8-10 ತಿಂಗಳಿಂದ ಮನೆಯಲ್ಲಿ ನಾಗನ ಸಂಚಾರ ಆದಂತಹ ಅನುಭವ ಆಗ್ತಾ ಇತ್ತು. 5ರಿಂದ 6 ಅಡಿ ಉದ್ದದ ನಾಗರಹಾವು ಹೆಡೆತ್ತಿ ಬಂದ ಅನುಭವ ಆಗ್ತಾ ಇತ್ತು. ಶ್ರೀಯುತ ಸುಧೀರ್ ಗುರುಜಿಯವರ ನಂಬರು ಅವರನ್ನು ಆಶ್ಚರ್ಯ ಎಂಬಂತೆ ಮನೆಗೆ ಬಂದಾಗ ಮನೆಯ ವಾತಾವರಣದಲ್ಲಿ ಪರಿವರ್ತನೆಯಾಗಿತ್ತು. ಮನಸ್ಸು ಹಗೂರಾಯಿತು, ದೇಹವು ಹಗೂರಾಯಿತು. ನಮಸ್ಕಾರ ಸರ್, ನಮಗೆ ಈ ನಿಮ್ಮ ವಿಡಿಯೋಸ್ ಮಾಡೋವಾಗ ಟೆಸ್ಟಿಮೋನಿದು ನನಗೆ ಇಷ್ಟ ಆಗಿರುವಂಥ ಒಂದು ಸಬ್ಜೆಕ್ಟು. ಸೊ ಹಾಗಾಗಿ ವಿಶೇಷವಾಗಿರುವಂಥದ್ದು ಯಾವುದಾನ ಒಂದು ಕೇಸಸ್ ನಿಮ್ಮಲ್ಲಿ ಬಂದಿರೋವಂಥ ಉದಾಹರಣೆ ಕೊಡ್ತೀರಾ? ಓಕೆ ಓಕೆ, ಆ ವಿಚಾರನ ಹಂಚ್ಕೊಳ್ಳಿ. ಇದೆ, ಹೇಳ್ತೇನೆ. ಇನ್ನು ಅದೇ ಒಂದರ ಮೇಲೆ ಒಂದು ಇಂಟ್ರೆಸ್ಟಿಂಗ್ ಇದ್ದೇ ಇದೆ. ಎಷ್ಟು ಹೇಳಿದ್ರು ಇದು ಮುಂದಕ್ಕೆ ಬರ್ತಾನೆ ಇರುತ್ತೆ. ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕೇಸ್ ಬಂದಂಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈಗೇನಾಯಿತು, ಈ ಒಂದು ರೀಸೆಂಟಾಗಿ ಜಾಸ್ತಿ ದಿವಸನೂ ಆಗಿಲ್ಲ, ಅದು ಒಂದು ಹುಡುಗಂಗೆ ಯಾವಾಗಲೂ ಹಾವು ಅಂದರೆ ಎಲ್ಲೇ ಹೋದ್ರೂ ಸೌಂಡ್ ಸ್ವಲ್ಪ ಕೇಳಿಸೋದು ಜೊತೆಲಿದ್ದಂಗೆ. ಎಲ್ಲೇ ಹೋದ್ರು ಮಲ್ಕೊಂಡ್ರೆ ಮನೇಲಿ ಬಂದ್ರು ಸೊ ಅದ್ರ ಮೇಲೆ ನಡೀತಾ ಇದ್ದೀನಿ ಅನ್ನೋ ಥರ ಫೀಲಿಂಗು. ಸೊ ಮಲ್ಕೊಂಡು ಪಕ್ಕದಲ್ಲೇ ಇದ್ದಂಗೆ ಈ ಥರ ಎಲ್ಲ ಆಗ್ತಿತ್ತು. ಸೊ ಕೆಲವ್ರಿಗೆ ಏನಾಗುತ್ತೆ, ನಾಗದೋಷ ಅಂತಲೂ ಕೆಲವೊಂದು ನಾಗ ಆತ್ಮಗಳು ಹೊಡೆದು ಸಾಯಿಸಿರ್ತಲ್ಲ, ಅವ್ರಿಗೂ ಹಂಗೆ ಆಗೋ ಚಾನ್ಸಸ್ ಇದೆ. ಆದರೆ ಈ ಕೇಸು ಡಿಫ್ರೆಂಟ್ ಸ್ವಲ್ಪ. ಸೊ ನಾನು ಏನಾಗ್ತಾ ಇತ್ತು ಆ್ಯಕ್ಚುಲಿ ಆ ಪರ್ಸನ್ಗೆ ಆ್ಯಕ್ಚುಲಿ ಇದು ಒಂದು ಪೂಜೆ ಮಾಡ್ಕೊಂಡು ಬಂದಿದ್ದು ಅವ್ರ ಅಣ್ಣ ಏನೋ ಒಂದು ನಾಗನ ಪ್ರತಿಷ್ಠಾಪನೆ ಮಾಡಿದ್ರು. ಒಂದು ಕಡೆ ಇಟ್ಟಿದ್ರು ಅದನ್ನ. ಇವರು ದೈವ ಆರಾಧನೆ. ಸೊ ದೈವ ಆರಾಧನೆಗೂ ನಾಗ ಆರಾಧನೆಗೂ ಆಗಿ ಬರಲ್ಲ. ಸೊ ಇವರು ಸಪ್ರೇಟಾಗಿ ಇಟ್ಟಿದ್ರು, ನಾಗನ ಸಪ್ರೇಟಾಗಿ ಇಟ್ಟಿದ್ರು. ಸೊ ಮತ್ತು ಶಿವನ ಪೂಜೆನೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವ್ರಲ್ಲಿ ನಾನು ಚೆಕ್ ಮಾಡಿದಾಗ ಒಂದು ನಾಗ ಇವ್ರಿಗೇನು ಪ್ರಾಬ್ಲಮ್ ಆಗ್ತಿತ್ತಲ್ಲ, ನಾಗ ನನ್ನ ಜೊತೆಲೆ ಇದ್ದಂಗೆ ಈ ಥರದಲ್ಲಿ ಭಾಸವಾಗ್ತಿತ್ತಲ್ಲ, ಅದನ್ನು ನಾನು ಚೆಕ್ ಮಾಡಿ ನೋಡಿದಾಗ ಇವರು ವಿಗ್ರಹ ಆರಾಧನೆ ಒಂದು 3 ತಲೆ ನಾಗರ ಇಟ್ಟಿರೋದು. ನಾನು ಅದನ್ನ ಹೇಳಿದೆ, ಅದನ್ನು ಇಡಬೇಡಿ, ಅದನ್ನು ತೆಗೀರಿ ಅಂತ ಹೇಳಿದೆ. ಸೊ ಅದು ಆ್ಯಕ್ಚುಲಿ ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರು, ಅದನ್ನು ದಾನ ಮಾಡಿ ಯಾರಿಗಾನ ಸೊ ಪೂಜೆ ಪುನಸ್ಕಾರ ನಡೀತಿರೋ ಜಾಗದಲ್ಲಿ ಹಿಡಿ ಅದನ್ನ ಅಂತ ಹೇಳಿದೆ. ಕುಕ್ಕೆ ಕೊಡ್ಬೋದಾ ಅಂತ ಕೇಳಿದ್ರು. ಅವರು ಮಂಗಳೂರಲ್ಲಿರೋದು ಅವರು. ಸೊ ಹಂಗೆ ಆಯಿತು ಅಂದ್ಬಿಟ್ಟು ಹೋಗಿ ಕೊಡ್ತಿದ್ದಂಗೆ ಅದ್ರ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಲ್ಲಿ. ಸೊ ಆಮೇಲೆ ಆ ಪ್ರಾಬ್ಲಮ್ ಅಲ್ಲೇ ಕ್ಲಿಯರ್ ಆದ್ರೂ ನೋಡಿ, ಇನ್ನು ಕೆಲವರು ಬೇರೆ ಬೇರೆದು ಹೇಳ್ತೀನಿ. ಸೊ ಕೆಲವ್ರಿಗೆ ನಾಗದೋಷಗಳು ಸೊ ಕುಕ್ಕಿಯಾಗಿ ಹೋದ್ರೂ ಸಾಲ್ವ್ ಆಗಲ್ಲ. ಸೊ ಅದಕ್ಕೇನಂತಂದರೆ ರೋಷ ಅಷ್ಟು ಜೋರಾಗಿರುತ್ತೆ ನಾಗದ್ದು. ಸೊ ಕೆಲವ್ರಿಗೆ ನಾಗದೋಷ. ಸೊ ಇನ್ನೊಂದು ಕೆಲವ್ರಿಗೆ ಕುಂಡಲಿನಿ ಆಕ್ಟಿವೇಟ್ ಆದರೂ ಈ ರೀತಿಗಳಾಗ್ತಾ ಇರ್ತವೆ. ಕೆಲವರು ಶೇರ್ ಮಾಡ್ಕೊಂಡಿದ್ದಾರೆ ನನಗೆ. ಸೊ ಮೈ ಒಳಗಡೆ ಅಂತ ಯಾವ ಥರ ಅರ್ಧಂಗೆ ಆಗೋದು, ಬಂದು ತಲೆ ಮೇಲೆ ಬಂದು ಕೂತ್ಕೊಂಡಂಗೆ ಆಗೋದು. ಅಂದ್ರೆ ಕುಂಡಲಿನಿ ಜಾಗೃತ ಅದು ಸರ್ಪದ ಥರನೇ ಅದನ್ನು. ಸೊ ಬಂದು ಕಾಲಿಂತ ಬಂದು ತಿರ್ಗಾ ಸೊಂಟದಲ್ಲೆಲ್ಲ ಅನುಭವ ಆಗಿ ಹೊಟ್ಟೆಯಲ್ಲಿ ಎದೆಯಲ್ಲೆಲ್ಲ ಅನುಭವ ಆಗಿ ಹಂಗೆ ತಲೆಗೆ ಬಂದು ಕೂತ್ಕೊಂಡಂಗೆ ಆಗುತ್ತೆ. ಆವಾಗ ದೃಷ್ಟಿ ಓಪನ್ ಆಗ್ತದೆ ಕೆಲವ್ರಿಗೆ ಆ ಥರ. ಸೊ ಅದು ಕುಂಡಲಿನಿ ಜಾಗೃತಿ ಆದಾಗ ಒಂದು ಟೆಂಪ್ರರಿ ಇರುತ್ತೆ, ಅದು ಪರ್ಮನೆಂಟ್ ಆಗಿರಲ್ಲ, ಮತ್ತೆ ಎಳೆದು ಬಿಡುತ್ತೆ. ಸೊ ಎಲ್ಲಾದ್ರೂ ಇವ್ರಿಗೆ ಟಮಟೆ ಸೌಂಡ್ ಕೇಳಿದಾಗ ಆಗುತ್ತೆ ಕೆಲವ್ರಿಗೆ. ಸೊ ರೋಮಾಂಚನವಾಗಿದ್ದಾಗ, ಇನ್ನು ಕೆಲವ್ರಿಗೆ ಸಾಧನೆ ಮಾಡ್ಬೇಕಾರೆ, ಧ್ಯಾನ ಮಾಡ್ಬೇಕಾರೆ ಈ ಥರದ್ದೆಲ್ಲ ಅನುಭವಗಳಾಗ್ತದೆ. ಸೊ ಇದನ್ನ ನಾಗದೋಷ ಅನ್ನಲ್ಲ ಇದನ್ನ. ಸೊ ಇದು ಕುಂಡಲಿನಿ ಜಾಗೃತಿ, ಅದು ಸರ್ಪದ ರೂಪದಲ್ಲೇ ಇರುತ್ತೆ ಅದು. ಸೊ ಒಂದಕ್ಕೊಂದು ಇವಾಗ ಜಾಗೃತ ಆಗುತ್ತೆ, ಅವಾಗ ಆ ರೀತಿ ಆಗುತ್ತೆ. ಇವಾಗ ನೋಡಿ, ಇದು ಅರಳಿ ಕಟ್ಟೆಲೆಲ್ಲ ಹಿಂಗಿಂಗ್ ಹಾಕಿರ್ತಾರೆ ನೋಡಿ. ಸೊ ಅದೇ ರೀತಿಯಲ್ಲಿ ನಮ್ಮಲ್ಲೂ ಎಲ್ಲೆಲ್ಲೆಲ್ಲಿ ಚಕ್ರ ಕನೆಕ್ಟೆಡ್ ಇರುತ್ತೋ ಅದೇ ರೀತಿಯಲ್ಲೇ ಇರುತ್ತೆ. ಸೊ ಅದೇ ರೀತಿಯಲ್ಲೇ ನಮ್ಮ ಕುಂಡಲಿನೂ ಜಾಗೃತಿ ಆಗೋದು. ಸೊ
ಮೂಲಾಧಾರ ಚಕ್ರ ಇಂತ ಬರ್ಬೇಕು ಅದೆಲ್ಲ. ಸೊ ಕನೆಕ್ಟ್ ಹಾಕೊಂಡು ಬರುತ್ತೆ. ಸೊ ಅದು ಶಕ್ತಿಗೆ ಹೋಲಿಸ್ತಾರೆ. ಸೊ ಶಿವನ್ನ ಕನೆಕ್ಟ್ ಆಗ್ಬೇಕಂತ ಹೇಳಿ. ಸೊ ಶಿವ ಮತ್ತು ಸೊ ಎಲ್ಲನೂ ಅಷ್ಟೇ, ಶಿವಶಕ್ತಿ ಆಗ್ಬೋದು ಅಥವಾ ಲಕ್ಷ್ಮೀನಾರಾಯಣ ಆಗ್ಬೋದು. ಸೊ ಸೊ ಎಲ್ಲ ಒಂದು ಶಕ್ತನ ಇಲ್ಲಿ ಶಕ್ತಿನೇ ಬರಬೇಕು ಮೇಲಕ್ಕೆ. ಶಿವ ಯಾವತ್ತೂ ಬರಬಾರ್ದು. ಸೊ ಶಿವ ಅಲ್ಲೇ ಇರುತ್ತೆ. ಸೊ ಪಾರ್ವತಿನೇ ನೋಡಿ ಶಿವನ ಹುಡ್ಕೊಂಡು ಹೋಗೋದು. ಮತ್ತೆ ಇದು ಅಗ್ನಿ ಪ್ರವೇಶ ಮಾಡಿ ಮತ್ತೆ ಹುಟ್ಟಿದ್ಮೇಲೆ ಅದಕ್ಕಿಂತ ಮುಂಚೆನೂ ಅಷ್ಟೇ. ಸೊ ಪಾರ್ವತಿನ ಶಿವನ ಹತ್ರ ಹೋಗೋದು ಯಾವಾಗಲೂ ಶಕ್ತಿ ಶಿವನಲ್ಲಿ ಸೇರುವಂಥದ್ದು. ಸೊ ಶಕ್ತಿಗೆ ಒಂದು ಕಂಟ್ರೋಲ್ ಇರಲೇಬೇಕು ಎಲ್ಲೇ ಹೋದ್ರೂ ಅಷ್ಟೇ. ಸೊ ಕಂಟ್ರೋಲ್ ಇಲ್ಲ ಅಂತಂದ್ರೆ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಜಗತ್ತು, ನಿಯಂತ್ರಣದಲ್ಲಿ ಇರಲ್ಲ. ಸೊ ಕಾಳಿಯಮ್ಮ ದುಷ್ಟ ಸಂಹಾರ ಮಾಡ್ಬೇಕಾದ್ರೆ ಅನ್ಕಂಟ್ರೋಲ್ ಆಗೋಗುತ್ತೆ. ಸೊ ಅವಾಗ ಶಿವನೇ ಬಂದು ಅದನ್ನ ಕಂಟ್ರೋಲ್ ಮಾಡ್ತಾರೆ ನೋಡಿ, ಆ ರೀತಿ. ಸೊ ಶಕ್ತ ಇರಲೇಬೇಕು. ಶಕ್ತ ಜೊತೆಲಿದ್ದಾಗ್ಲೇ ಕರೆಕ್ಟಾಗಿರುತ್ತೆ. ಸೊ ನಾವು ಕೆಲವರು ಶಕ್ತಿ ಮಾತ್ರ ಆರಾಧನೆ ಮಾಡ್ತೀವಿ, ಶಕ್ತ ಬೇಡ ಅಂತ ಹೇಳ್ತಿರ್ತಾರೆ. ಸೊ ಅದೆಲ್ಲ ಇಲ್ಲ, ಎರಡು ಒಟ್ಟಿಗೆನೆ. ರಾಧಾಕೃಷ್ಣ, ಶಿವಶಕ್ತಿ, ಸೀತಾರಾಮ, ಈ ರೀತಿ ನಾವು ಶಕ್ತಿ ಸಮೇತ ಶಕ್ತನ ಆರಾಧನೆ ಮಾಡಲೇಬೇಕಾಗುತ್ತೆ ಎಲ್ಲ. ಹಾಗೆ ಅವ್ರಿಗೆ ನಾಗಶಕ್ತಿ ಇಂದ ತೊಂದರೆ ಆಗ್ತಾ ಇತ್ತು. ನಾಗಶಕ್ತಿ ಅಂತ ಅವ್ರಿಗೆ ತೊಂದರೆ ಆಗ್ತಿತ್ತು. ಸೊ ಇವ್ರು ಆರಾಧನೆ ಮಾಡೋದಂತ ಅದು ಒಂದು ಇವ್ರಿಗೆ ಬರ್ತಾ ಇರ್ಲಿಲ್ಲ. ಅದು ಇವರು ಕೆಲವ್ರಿಗೆ ಬರಲ್ಲ ನಾಗಾರಾಧನೆ. ಅದು ಏನು ಮೂರ್ತಿ ಅಂದ್ರೆ ಏನ್ ಕಾರಣ ಗುರುಗಳೇ, ಅದು ಏನಕ್ಕೆ ಬರಲ್ಲ ಅಂದ್ರೆ? ಇವರು ಗಣ ಆರಾಧನೆ ಮಾಡ್ತಾರೆ. ಗಣ ಆರಾಧನೆ ಮಾಡೋದು ಬೇರೆ, ಮತ್ತೆ ನಾಗಾರಾಧನೆ ಮಾಡೋದು ಬೇರೆ. ಸೊ ಇನ್ನೊಂದು ಏನಂತಂದ್ರೆ ಅದು ಸರಿಯಾಗಿ ತೃಪ್ತಿಗೆ ನಾವು ಕೊಡಕ್ ಆಗ್ತಿರಲ್ಲ ಕೆಲವ್ರಿಗೆ. ಅದಕ್ಕೆ ಏನ್ ಬೇಕೋ ಪದ್ಧತಿಗಳು ಗೊತ್ತಿಲ್ಲ, ಸುಮ್ಮನೆ ಮಾಡ್ಕೊಂಡ್ ಬಂದಿರ್ತಾರೆ. ಸೊ ಅದೇ ಹೇಳೋದು, ಕೆಲವೊಂದು ಗೈಡೆನ್ಸ್ ಇಲ್ದಿರ ಯಾವುದೇ ಶಕ್ತಿ ನಾವು ಹಿಂದೆ ಬೀಳ್ಬಾರ್ದು. ಕೆಲವರು ಯಕ್ಷಿಣಿ ಸಾಧನೆ ಮಾಡ್ಬಿಟ್ಟು ಮೈ ಮೇಲೆ ಹೇಳ್ಕೊಳ್ಳೋರಿದ್ದಾರೆ. ಸೊ ಅದೇನಾಗತ್ತೆ ನೋಡಿ, ಯಾವುದೇ ಸಿದ್ಧಿ ಏನಾದ್ರು ಮಾಡ್ಕೊಂಡಾಗ ಸೊ ಅದನ್ನು ನಿಯಂತ್ರಿಸ್ಲಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಎಲ್ಲನೂ. ಅದನ್ನು ಒಂದು ಫಾಲೋವರ್ಸ್ ಗುರು ಮುಖಾಂತರ ಬಂದು ಅದನ್ನ ಹೆಂಗ್ ಕಂಟ್ರೋಲಿಗೆ ತಗೋಬೇಕು. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಸಾಧನೆ ಮಾಡ್ಬಿಟ್ಟು ಹಂಗೆ ಸತ್ತೋಗ್ಬಿಡ್ತಾರೆ. ಈ ಶಕ್ತಿನ ಸಾಕೋರು ಯಾರು? ಸೊ ಅದನ್ನ ತಗೊಂಡೋಗಕ್ಕಂತೂ ಆಗಲ್ಲ ಸಿದ್ಧಿಗಳು. ಸೊ ಇದನ್ನ ತಿರ್ಗಾ ಅವನು ಯಾರಿಗಾನ ಧಾರಣೆ ಮಾಡಬೇಕು, ಅಥವಾ ಯಾರಿಗಾನ ಶಿಷ್ಯರನ್ನ ಕೊಟ್ಟು ಹೋಗ್ಬೇಕು. ಯಾರು ಸಿಗದೆ ಇದ್ದಾಗ ಏನಾಗುತ್ತೆ, ಇದು ಅವ್ರ ಫ್ಯಾಮಿಲಿಯಲ್ಲಿ ಇರ್ತಾರಲ್ಲ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಇವನಿಗೆ ಇಲ್ಲಿ ಇವ್ರ ಅಣ್ಣ ಮಾಡಿಟ್ಟು ಹೋಗಿದ್ದು, ಇವ್ರ ಅಣ್ಣ ಪ್ರತಿಷ್ಠಾಪನೆ ಮಾಡಿ. ಸೊ ಕಂಟ್ರೋಲ್ ಇಲ್ಲ, ಅವ್ರ ಗುರುಗಳಿಲ್ಲ, ಅವನು ಅವ್ರ ಅಣ್ಣನೂ ಇಲ್ಲ. ಇವನ್ ಪೂಜೆ ಮಾಡ್ತವನೆ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಚೆನ್ನಾಗಿ ಆಗಿದೆ. ಆದ್ರೆ ಅದನ್ನ ಹೆಂಗ್ ಫಾಲೋ ಮಾಡ್ಬೇಕು, ಹೆಂಗ್ ಕಂಟ್ರೋಲ್ ತಗೊಳ್ಬೇಕು ಗೊತ್ತಿಲ್ಲ. ಸೊ ಅದಕ್ಕೆ ಭೂತ ಪ್ರೇತ ಆರಾಧನೆ ಮಾಡ್ಬೇಕಂದ್ರೆ ಕೆಲವರು ಅದ್ರ ಇವಾಗ ಕರ್ಣಪಿಸಾಚಿ ಅಂತೇಳಿ ಸುದ್ದಿ ಮಾಡ್ಕೊಂಡಿರ್ತಾರೆ. ಸೊ ಇವೆಲ್ಲ ಏನಾಗುತ್ತೆ, ಇರೋವರೆಗೂ ಅದನ್ನ ನಮ್ಮ ಮಾತು ಕೇಳ್ತದೆ. ಸತ್ತ ಮೇಲೆ ಅದು ನಾವು ಅದ್ರ ಅಡಿ ಹಾಳಾಗ್ಬೇಕಾಗತ್ತೆ. ಇರೋವರೆಗೂ ಅದು ನಮ್ಗಾಗಿ ಕೆಲಸ ಮಾಡುತ್ತೆ. ಅದೇನಕ್ ಮಾಡ್ಬೇಕು ಹೇಳಿ? ಪಾಪ ಅದೆಲ್ಲೋ ಒಂದ್ ಕಡೆ ಇರುತ್ತೆ, ಬಂಧಿಸಿ ಸಿದ್ಧಿ ಮಾಡ್ಕೊಂಡು ಸ್ಪರ್ಶ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಕೊನೆಗೆ ಏನಾಗುತ್ತೆ, ಅದು ಒಂದಲ್ಲ ಒಂದಿನ ನಾವು ಸಾಯ್ತೀವಂತ ಗೊತ್ತು. ಸತ್ತ ಮೇಲೆ ಇದು ನಾವು ಏನಾಗ್ಬೇಕು, ಇವೆಲ್ಲ ಹೈಯೆಸ್ಟ್ ಲೆವೆಲ್ ಎನರ್ಜಿಗಳು, ಯಕ್ಷಿಣಿ, ಇದು ಕರ್ಣಪಿಸಾಚಿ, ಇವೆಲ್ಲ ಬೇರೆ ಬೇರೆ ಪಾತ್ರದಲ್ಲಿ ಇರುವಂತ ಕೆಲವೊಂದು ಲೋಕದಲ್ಲಿ ಇರ್ತಾವೆ ಇವೆಲ್ಲ. ಸೊ ಇದನ್ನ ಆರಾಧನೆ ಮಾಡ್ರೆ ಏನಾಗುತ್ತೆ, ಇರೋವರೆಗೂ. ಅದೇ ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಭೂತ ಪ್ರೇತಗಳನ್ನ ಆರಾಧನೆ ಮಾಡಿ ಭೂತಗಳ ಲೋಕಕ್ಕೆ ಹೋಗ್ಬೇಕು, ಪಿತೃಗಳು ಆರಾಧನೆ ಮಾಡ್ಬೇಕಾದ್ರೆ ಪಿತೃಗಳು ಆರಾಧನೆ ಮಾಡಿದ್ರೆ ಪಿತೃಗಳ ಲೋಕಕ್ಕೆ, ಆಮೇಲೆ ಇದು ದೇವತೆಗಳು ಆರಾಧನೆ ಮಾಡಿದ್ರೆ ದೇವತೆಗಳ ಲೋಕಕ್ಕೆ ಹೋಗ್ಬೇಕು, ಕೃಷ್ಣನ ಆರಾಧನೆ ಮಾಡಕ್ ಅವನ ಹತ್ರ ಹೋಗ್ಬೇಕು ಅಲ್ವಾ. ಸೊ ಇಲ್ಲಿ ಇವನು ಯಕ್ಷಿಣಿ ಇವೆಲ್ಲ ಏನೋ ಕೆಳಮಟ್ಟದ ಶಕ್ತಿಗಳು, ದೇವತೆಗಳ್ಕಿನ ಕೆಳಮಟ್ಟ ಶಕ್ತಿಗಳು. ಇದನ್ನ ನಿಯಂತ್ರಿಸಿ ನಮ್ಮ ಬಳಿಲಿ ಇಟ್ಕೊಂಡು ಎಲ್ಲಾನು ಸ್ವಾರ್ಥಕ್ಕಾಗಿ ಯೂಸ್ ಮಾಡ್ಕೊಳ್ಳೋಂಥದ್ದು ಇದನ್ನೆಲ್ಲ. ಸೊ ಹೆಸರು, ಹಣ, ಇದಕ್ಕೆಲ್ಲ ಮಾಡ್ತಾರೆ. ಇದನ್ನ ಇದು ಎಲ್ಲಿವರೆಗೂ ಮಾತು ಕೇಳುತ್ತಂದ್ರೆ ಜೀವ ಇರೋವರೆಗೂ. ಬಿಟ್ಟ ಮೇಲೆ ಏನಾಗುತ್ತೆ, ನಾವು ಅದ್ರ ಲೋಕಕ್ಕೆ ಹೋಗ್ಬೇಕು. ಅವಾಗ ನಾವು ಅಲ್ಲಿ ಎಷ್ಟು ಜನ್ಮನೂ ಗೊತ್ತಿಲ್ಲ. ಇಲ್ಲಿ ಒಂದು ಬದುಕಿರೋದು 30 ವರ್ಷ, 60 ವರ್ಷ, 100 ವರ್ಷ. ಅಲ್ಲಿ 1000 ವರ್ಷ ನಾವು ಬದುಕಬೇಕಾಗ್ತದೆ. ಅಲ್ಲಿ ಅವ್ರ ಲೋಕಕ್ಕೆ ಹೋಗಿ ಸೇವೆ ಮಾಡ್ಕೊಂಡು ಇರ್ಬೇಕಾಗುತ್ತೆ. ಅದರದ್ದು ಅದೆಲ್ಲ ಹಾಕ್ಬೇಕು. ಭಗವಂತನ ಏನು ಕೇಳಿದ್ರು ಕೊಡ್ತಾನೆ ಅಲ್ವಾ. ಸೊ ಏನೇ ಬೇಕಂದ್ರೆ ನಾವು ಭಗವಂತನ ಪೂಜೆ ಮಾಡಿ ಎಲ್ಲಾನು ಪಡಿಬೋದು. ಆದ್ರೆ ಈ ರೀತಿಯಲ್ಲಿ ಪಡೆಯೋದು, ಅದನ್ನು ಕೂಡ ಅವ್ರು ಏನಾದ್ರು ಕೊಟ್ರೆ, ಯಾವುದೋ ದೇವತೆಗಳು, ಪಿತೃಗಳು, ಭೂತಗಳು. ಸೊ ಕೃಷ್ಣ ಅನುಗ್ರಹ ಮಾಡಿದ್ರೇನೆ ಅದು ಪಡೆಯೋಕ್ಕಾಗೋದು. ಯಾಕಂದ್ರೆ ಕೃಷ್ಣನ ಅನುಗ್ರಹ ಇಲ್ದ್ರೆ ಇಲ್ಲಿಂದ ಭಕ್ತಿ ಬೆಳೆಯಲ್ಲ. ಒಂದು ದೇವತೆಗಳು ಆರಾಧನೆ ಮಾಡ್ಬೇಕಂದ್ರೆ ಕೃಷ್ಣ ಭಕ್ತಿ ಕೊಟ್ಟು ಶ್ರದ್ಧೆ ಬೆಳೆಸೋದು ಕೃಷ್ಣನ ಮುಖಾಂತರನೇ. ಆದ್ರೆ ಅದು ತಪ್ಪು ರೀತಿ. ಸೊ ಕೃಷ್ಣ ಹೇಳ್ತಾನೆ, ಅದೆಲ್ಲ ಮಾಡ್ತಿದ್ದೀರಾ, ಅದು ತಪ್ಪು ರೀತಿಯಲ್ಲಿ ಮಾಡ್ತಾ ಇದ್ದೀರಾ, ಅದು ಡೈರೆಕ್ಟಾಗಿ ನನಗೆ ಮಾಡಿ ಅಂತ ಹೇಳಿದ ಅವನು. ಸೊ ಹಂಗಾಗಿ ಆದ್ರೂ ಅವನು ಎಲ್ಲ ಕಡೆನೂ ಇದೀನಿ ಅಂತ ತೋರಿಸ್ಕೊಂಡಿದ್ದಾನೆ. ಆದ್ರೆ ಅದು ಮಾಡ್ತೀರಾ ಡೈರೆಕ್ಟಾಗಿ ಮಾಡಿ, ಇಂಡೈರೆಕ್ಟಾಗಿ ಮಾಡಬೇಡಿ ಅನ್ನೋದನ್ನೇ ಒಂದು ಸಂದೇಶ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ. ಸೊ ಹಂಗಾಗಿ ಇಲ್ಲಿ ದಾರಿ ತಪ್ಪಿದೆ ಇಲ್ಲಿ. ಸೊ ಇದು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಸೊ ಇದನ್ನೇನು ಮಾಡಬೇಕು, ಮುಕ್ತಿ ಕೊಡ್ಬೇಕು. ಅದನ್ನು ಆ ವಿಗ್ರಹನೇ
ತೆಗೆದು ಎಲ್ಲ ಒಂದು ಕಡೆ ಹ್ಯಾಂಡ್ಲ್ ಮಾಡೋರು ಯಾರು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೋ ಕೊಟ್ಮೇಲೆ ಅವ್ನು ಶಾಂತಿ ಆಯಿತು ಹೌದು ಅಲ್ವಾ. ಸೊ ಹಾಗಾಗಿ ನಾವು ಅದು ಪರಿಹಾರ ಹೊರಬಂದ್ರ ಅವ್ರು ಅದಕ್ಕೆ ಸರ್ ಇಮಿಡಿಯೇಟಾಗಿ ಕ್ಲಿಯರ್ ಆಯ್ತು. ಅವರು ಬಂದ್ಮೇಲೆ ಮನೆ ಎಲ್ಲ ಅಗ್ರ ಆಗಿತ್ತು, ಚೆನ್ನಾಗಿತ್ತು. ಆದ್ರೂ ಇನ್ನೊಂದು ಸಮಸ್ಯೆ ಕಾಡ್ತಾ ಇತ್ತು, ಇನ್ನೊಂದು ಸ್ವಲ್ಪ ಭಾರ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಅವ್ರ ಅಣ್ಣ ನೋಡಿ ಅದನ್ನು ಒಂದು ಬ್ರಹ್ಮರಾಕ್ಷಸ ಯಾವಾಗ್ಲೂ ಕಾಡ್ತಾ ಇತ್ತಂತ. ಅವಾಗ ಅವ್ರ ಅಣ್ಣ ಇಲ್ಲ, ಅವ್ರ ಅಣ್ಣ ಇದ್ದಾರೆ, ಅವ್ರ ಅಣ್ಣ ತೀರ್ಕೊಂಬಿಟ್ಟು. ಅದೇನಾಗುತ್ತೆ, ಅವ್ರ ಅಣ್ಣ ಮಾಡಿದ್ದ ಇವೆಲ್ಲನ ನಿಧಿ ಸಲುವಾಗಿನೇ ಸರ್. ನಾಗಾನು ಇಟ್ಟಿರೋದು ಮತ್ತು ಒಂದು ಬ್ರಹ್ಮರಾಕ್ಷಸ ಕಾಯ್ಕೊಂಡಿತ್ತಲ್ಲ, ಸೊ ಅದನ್ನ ಬಂದ್ಸಿಡಕ್ಕೆ ಅಂದ್ರೆ ಯಾವುದೂ ನಮಗೆ ತೊಂದರೆ ಕೊಡಬಾರ್ದಂತ ಒಂದು ಕುಡ್ಕೆನೋ ಮಡ್ಕೆನೋ ಯಂತ್ರಣ ಏನೋ ಮಾಡಿ ಇಟ್ಟಿರ್ತಾರಲ್ಲ, ಸೊ ಅದನ್ನ ತೆಗಿಯಪ್ಪ, ಯಾಕಂದ್ರೆ ಅದು ಇರೋದಕ್ಕೇನೆ ಈ ಒಂದು ಸಮಸ್ಯೆ ಆಗಿದೆ ಅಂತೆಲ್ಲ ಹೇಳಿ ಅದನ್ನ ತೆಗಿಸ್ದೆ. ಸೊ ತೆಗ್ಸಿದ್ಮೇಲೆ ಅವನಿಗೆ ಇಮಿಡಿಯೇಟಾಗಿ ಎಲ್ಲ ಇದು ಅರ್ಶನ ನೀರು ಅವೆಲ್ಲ ಹಾಕಿ ಶುದ್ಧಿ ಮಾಡಕ್ಕೆ ಹೇಳ್ದೆ. ಯಾಕಂದ್ರೆ ಒಂದು ಶಕ್ತಿಗಳದ್ದು ಇನ್ನೂ ಇದು ದೈವಶಕ್ತಿ ಇಲ್ಲ ಅಂತಂದ್ರೆ ಅಲ್ಲಿ ಕೆಟ್ಟ ಶಕ್ತಿನೇ ಇರ್ತದೆ, ಅಂದ್ರೆ ಡಾರ್ಕ್ ಎನರ್ಜಿ ಇರುತ್ತೆ. ಅದನ್ನು ಸ್ವಚ್ಛಗೊಳಿಸೋಕೆ ಗಂಜಲದ ನೀರು ಅಥವಾ ಅರ್ಶನ ನೀರು ಇಲ್ಲ ಗಂಗಾಜಲ ಇದನ್ನೆಲ್ಲ ಹಾಕಿ ಹೊರಿಸ್ಬೇಕಾಗುತ್ತೆ. ಅದನ್ನೆಲ್ಲ ಮಾಡಿದ ತಕ್ಷಣ ಅದು ತೆಗೆದ್ಮೇಲೆ ದೈವಶಕ್ತಿ ಬಂತು. ಆಮೇಲೆ ಇವನಿಗೆ ಫುಲ್ಲು ಫ್ರೀ ಆಗಿದ್ದಾನೆ. ಈಗ ಲಲಿತಾ ಸಹಸ್ರನಾಮ ಎಲ್ಲ ಇರ್ತಾನೆ. ಸೊ ಅದಕ್ಕೆ ಶಿವಂದು ಒಂದು ವಿಗ್ರಹ ಭಿನ್ನವಾಗಿತ್ತು, ಅದನ್ನು ಚೇಂಜ್ ಮಾಡಕ್ಕೆ ಹೇಳ್ದೆ. ಸೊ ಭಿನ್ನವಾಗಿರೋದನ್ನ ತೆಗಿಯಕ್ಕೆ ಹೇಳ್ದೆ. ಹೌದು, ಅದನ್ನ ಹೆಂಗ್ ತೆಗಿಬೇಕು ಅಂತ ಹೇಳ್ದೆ. ಒಂದು ಸಿಂಪಲ್ ಪ್ರೊಸೆಸ್ ಹೇಳ್ದೆ. ಅಭಿಷೇಕ ಮಾಡು, ಒಂದು ಹೊಸ ಲಿಂಗ ತಗೊಂಬಂದು ಅದನ್ನ ಹಳೆ ಲಿಂಗನ ಅದ್ರಿಂದ ಅಭಿಷೇಕನ ಅದ್ರ ಮೇಲೆ ಬೀಳೋ ಥರ ಮಾಡಿ, ಸೊ ಓಂ ನಮ ಶಿವಾಯ ನಾವು 108 ಸಲ ಜಪ ಮಾಡು. ಅದು ಅದರೊಳಗೆ ಶಕ್ತಿ ಹರಿಯುತ್ತೆ ಅದರಲ್ಲಿ. ಸೊ ಅದರಿಂದ ನೀವು ಹೊರಗೆ ಬರ್ತೀರ, ಅದು ಅದ್ರ ಶಕ್ತಿ ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ಇದನ್ನ ಬೇರೆ ಕಡೆ ವಿಸರ್ಜನೆ ಮಾಡಿಬಿಡು ಅಂತ ಹೇಳಿದ್ರು. ಸೊ ಆ ರೀತಿ ಮಾಡಿ ಅವನು ಅದರಿಂದನೂ ಹೊರಗೆ ಬಂದ. ಇಷ್ಟು ಸಮಸ್ಯೆ ನೋಡಿ, ವಿಗ್ರಹ ಭಿನ್ನವಾಗಿರೋ ಶಿವಲಿಂಗ. ಸೊ ಬೇಡದಾರ ಮಡಿಕೆ ಗುಡ್ಕೆ ಯಂತ್ರ ಇವೆಲ್ಲ ಟೆಂಪ್ರವರಿ, 6 ತಿಂಗಳು 1 ವರ್ಷ ಅಷ್ಟೇ ಅದಕ್ಕೆ ಸಮಯ. ಅದು ಏನು ಅದು ಬರುತ್ತೆ ಸರ್, ಆದ್ರೆ ಎಷ್ಟು ವರ್ಷನೂ. ಆದ್ರೆ ಇವಾಗ ಅವ್ನು ಮಾಡೋನು ಶಕ್ತಿ ಹಂಗೆ ಕೊಡ್ಬೇಕಾಗುತ್ತೆ ನೋಡಿ. ಅವನು ಇವಾಗ ಒಂದು ಯಂತ್ರನ ರೆಡಿ ಮಾಡ್ಬೇಕಂದ್ರೆ ಅಷ್ಟು ಮಂತ್ರ, ಅಷ್ಟು ಸಿದ್ಧಿ, ಅಷ್ಟು ಅಭಿಷೇಕ ಪೂಜೆ ಎಲ್ಲ ಪುನಸ್ಕಾರ ಮಾಡಿ ಅವನು ಅದ್ರಲ್ಲಿ ಸಿದ್ಧಿ ಮಾಡಿ ಕೊಟ್ಟಿರ್ತಾನೆ. ಇವನು ಇದನ್ನ ಇಟ್ಕೊಂಡ್ ಬಂದ್ರು ಕೂಡ ಅಷ್ಟು ಜಪ ತಪ್ಪ ಪೂಜೆ ಅವ್ನು ಹೆಂಗ್ ಮಾಡ್ತೀವಿ ಹಂಗೆ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಒಂದೇ ದಿವಸ ಎನರ್ಜಿ ಹೋಯ್ತದ. ದಿನ 1000 ಮಂತ್ರ ಜಪ ಮಾಡ್ತಾ ಇರ್ಬೇಕು, ಊದಿನ ಕಡೆ ತೋರಿಸ್ಬೇಕು. 1000 ಜಪ ಆಗ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಹೋಯ್ತು ಶಕ್ತಿ. ಒಂದ್ ದಿವಸನೂ ಅವನು ಬಿಡಬಾರ್ದು. ಅಲ್ಲಿ ಅವನು ಯಾರು ಮಾಡ್ತಿರ್ತಾನಲ್ಲ, ಅವ್ನು ಯಾವಾಗ್ಲೂ ಮಾಡ್ತಿರ್ತಾನೆ. ಅವ್ನು ಬೇರೆ ಅವ್ರಿಗೆಲ್ಲ ಮಾಡ್ಕೊಡ್ತಿರ್ತಾನೆ. ಅವನು ಮಂತ್ರ ನಿಲ್ಸಲ್ಲ. ಯಾರ್ಯಾರು ಕೊಟ್ಟಿರ್ತಾನೋ ನೋಡಿ ಅವರೆಲ್ಲ ಮಾಡಲ್ಲ. ಮಾಡದೆ ಇದೇನಾಗುತ್ತೆ, ಅದೇ ಯಂತ್ರ ಆ ಶಕ್ತಿ ಒಂದ್ ದಿವಸ ಬಿಟ್ರು ಕಳೆದೋಗುತ್ತೆ ಅದ್ರದ್ದು. ಸೊ ಅವಾಗ ಏನಾಗುತ್ತೆ, ಅಲ್ಲಿ ನೆಗೆಟಿವ್ 1 ತಿಂಗಳು 2 ತಿಂಗಳು 3 ತಿಂಗಳು ಹಿಂಗೆ 6 ತಿಂಗಳು ಆಯ್ತು ಅಂದ್ರೆ ಅಲ್ಲಿ ನೆಗೆಟಿವ್ ಸೇರ್ಕೊಳ್ಳುತ್ತೆ. ಇವನ್ ಪ್ರಾಬ್ಲಮ್ ಇದೆ ಅದ್ರಲ್ಲೂ ಇರುತ್ತೆ. ಮೊನ್ನೆ ಒಂದು 5 ರಿಂದ 6 ಅವರ್ ಹೀಲಿಂಗ್ ಮಾಡಿದೆ ಸರ್ ಒಬ್ರಿಗೆ, ಎಲ್ಲ ಫ್ರೀ ಆಗೋಯ್ತು. ಅವನ್ಗೆ ಎಲ್ಲ ತೆಗೆದ್ರು ಇನ್ನೂ ಬೆನ್ನು ಹೋಗ್ತಾನೆ ಇಲ್ಲ. ಏನಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಮನೇಲಿ ಏನಾರು ಕುಡ್ಕೆ ಏನಾರು ಇಟ್ಟಿದ್ದೀರಾ ಅಂದ್ರೆ ಹೌದು ಸರ್ ಅಂತ ಅವ್ನಿಗೆ ಹೇಳಿದೆ. ಎಲ್ಲಾನು ತೆಗಿಯೋಕ್ಕೆ ಮುರುಕಲಾಗಿರೋದು ಎಲ್ಲಾನು. ಅವನು ಸರ್ ಅದೊಂದೆಲ್ಲ ಇನ್ನೂ ಯಾರೋ ಬೂದಿ ಕೊಟ್ಟಿದ್ರು, ಅದನ್ನ ನಮ್ಮ ಮದುವೆ ಆಗಿರೋರ್ಗೆ ಇಟ್ಕೊಂಡ್ರೆ ನಿಮ್ಮ ಕಾಯಿಲೆಗಳು ಎಲ್ಲಾನು ವಾಸಿ ಆಗತ್ತೆ ಅಂತ ಹೇಳಿದ. ಇವನಿಗೂ ಎಲ್ಲ ತೊಂದರೆನೆ, ತಲೆಯಿಂದ ಕಾಲವರೆಗೂ ಸಮಸ್ಯೆನೇ ಅವನಿಗೆ. ಸೊ ಇದನ್ನ ನೋಡಿ, ಮದ್ವೆ ಆಗಿ ಅವ್ನು ಯಾರೋ ಬೂದಿ ಮಾಡ್ಕೊಟ್ಟಿದ್ದಾನೆ, ಅದೇನು ಬೂದಿನೋ ಗೊತ್ತಿಲ್ಲ. ಅದನ್ನ ತಗೊಂಬಂದು ನೀವು ಯಾರು ಮದ್ವೆ ಆಗ್ತೀರ ಅವ್ರ ಹಣೆಗಿಟ್ರೆ ನಿಮ್ ಸಮಸ್ಯೆ ಬಗೆಹರುತ್ತೆ. ನಂಗೂ ಅರ್ಥ ಆಗ್ಲಿಲ್ಲ. ಇದನ್ನ ಇನ್ನೊಬ್ರು ತೊಂದರೆ ಕೊಡಕ್ಕೆ ಅವ್ನ್ ಟ್ರಾನ್ಸ್ಫರ್ ಆಗ್ತದ, ಏನಾಗತ್ತೆ ಗೊತ್ತಿಲ್ಲ. ಸುಮ್ನೆ ಇಸ್ಕೊಂಬರೋದು ಇಟ್ಟಿರೋದು. ಸೊ ಏನಾಗತ್ತೆ, ಒಬ್ರೊಬ್ರು ಟ್ರಿಕ್ ಮಾಡ್ತಾರೆ ಸರ್. ಒಂದೊಂದು ಮಶಾನದ ಏನಾರು ವಶೀಕರಣ ಬೂದಿ ಕೊಟ್ರೆ ಇವನು ಪದೇ ಅಲ್ಲಿಗೆ ಹೋಗೋ ತರನು ಕೆಲವ್ರು ಮಾಡ್ತಾರೆ, ಕೆಲವ್ರು ಏನೇನೋ ಮಾಡ್ತಾರೆ. ಸೊ ಹಂಗಾಗಿ ಅದನ್ನ ತೆಗಿಯಕ್ಕೆ ಹೇಳ್ದೆ. ನಾನು ಮಾಡ್ದೆ, ಅದನ್ನ ಡಿಫ್ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಬೆನ್ನು ಕಡಿಮೆ ಆಗ್ತೈತೆ. ಫುಲ್ ಇದ್ರೊಳಗಡೆ ಬೆನ್ನೋದು ಪ್ರಮಾಣ ಕಡಿಮೆ ಆಯ್ತು. ಅಲ್ಲಿ ಒಂದ್ ಸ್ವಲ್ಪ ಡಿಫ್ಯೂಸ್ ಮಾಡಿದೆ. ಸೊ ಇನ್ನೊಂದು 40% ಇನ್ನೂ ಐತೆ. ಅದನ್ನ ತೆಗೆದು ನೀರಲ್ಲಿ ಬಿಡಕ್ಕೆ ಹೇಳಿದೆ. ಸೊ ಬಿಡಕ್ಕೆ ಹೇಳಿದ್ದೇನೆ. ನೆನ್ನೆ ತಾನೇ ಹೋಗಿರೋದು ಅವರು. ಅವ್ರು ಬಂದಿರೋ ತುಮಕೂರಿಂತಾನೆ ಎಲ್ಲೋ ಒಂದು ಕಡೆ ಪ್ಲೇಸಲ್ಲಿ ಹೇಳಿದ್ರು ಅವರು. ಸೊ ಅದನ್ನು ವಿಸರ್ಜನೆ ಮಾಡಿ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ ಈ ರೀತಿ ತೊಂದರೆಗಳು ಕೊಡ್ತವೆ. ಅದು ಗೊತ್ತೇ ಆಗಲ್ಲ. ಅದು ನಾನು ರಿಸರ್ಚ್ ಮಾಡಿ ಏನಕ್ಕಾಗ್ತಿದೆ ಅಂತ ಇವರೇ ಬಾಯ್ಬಿಟ್ಟು ಹೇಳಿದ್ರೆ ನಮ್ಗೆ ಈಸಿ. ಸುಮ್ಮನೆ ಎಲ್ಲ ಮುಚ್ಚಿಡ್ಕೊಂಡು ಅದು ನಾನು ಹೇಳಿದ್ದನ್ನು ಫಾಲೋ ಮಾಡಲ್ಲ. ಒಂದು ಫಾಲೋ ಮಾಡಲಿಲ್ಲ ಅಂದ್ರೆ ನಾವು ಬೇಯಿಸ್ತೇನೆ. ನಾನು ಅದೇ ಹೇಳೋದು, ಮಾಂಸ ತಿನ್ನೋದು ಬಿಡಬೇಕು, ಹೇಳ್ತೇನೆ ಮದ್ಯಪಾನ, ಸಿಗರೇಟ್ ಇವೆಲ್ಲ ಇರೋದಂತ ಏನಾಗುತ್ತೆ, ತೊಂದರೆ ಕಾಡ್ತಾನೆ ಇರುತ್ತೆ ಸರ್. ಸೊ
ಸೊ ಯಾವುದೇ ಅಷ್ಟೇ ನಾವು ಏನೇ ಮಾಡಿದ್ರೂ ಗೊತ್ತಿದ್ದು ಮಾಡಬೇಕು. ಇಲ್ಲಪ್ಪ ನಾನು ಭಗವಂತನ ಅಷ್ಟೇ ನಂಬ್ತೀನಿ, ನಾಮಸ್ಮರಣೆ ಅಷ್ಟೇ ಇದ್ರೆ ಸಾಕು, ಭಗವಂತ ಎಲ್ಲ ಕಾಪಾಡ್ತಾನೆ ಅಂತ ಇಷ್ಟೇ ಇದ್ರೂ ಎಷ್ಟೋ ವಾಸಿಸ. ಅಲ್ಲೋಗಿ ಇಲ್ಲೋಗಿ ಬದಲು ಭಗವಂತ ನಾಮಸ್ಮರಣೆ ಮಾಡಿ, ಭಾಗವತ್ ಪುರಾಣ ಓದಿ, ಭಕ್ತರ ಬಗ್ಗೆ ಚರಿತ್ರೆನ ಓದಿ, ಭಕ್ತಿನ ಬೆಳೆಸ್ಕೊಳ್ಳಿ, ಎಲ್ಲ ಸಮಸ್ಯೆ ಅಂತಲೂ ಹೊರಗೆ ಬರ್ತದೆ. ಸುಮ್ಮನೆ ಭಾಗವತ್ ಪುರಾಣನ ನಾವು ಹಿಡ್ಕೊಂಡು ಕೈ ಮುಗಿದ್ರೇ ಸಾಕು, ನಮಗೆಲ್ಲ ಸಮಸ್ಯೆ ಅಂತ ಹೊರಗೆ ಬರುತ್ತೆ. ಒಂದು ಖಂಡಿತ ಖಂಡಿತ ಸರ್, ಒಳ್ಳೆ ಒಂದು ವಿಚಾರ ಮತ್ತೆ ಒಳ್ಳೆ ಅನುಭವ ಇದು ಹೇಳ್ಬೇಕಂದ್ರೆ. ಆಮೇಲೆ ಮುಂದಕ್ಕೆ ನೋಡೋದಾದ್ರೆ ನೀವು ಇದು ಪರಿಹಾರದ ಬಗ್ಗೆ ಇನ್ನೂ ತಿಳಿಸೋದಿತ್ತು, ಅದ್ರ ಬಗ್ಗೆ ಏನಾನ ತಿಳಿಸ್ಕೊಡ್ತೀನಿ. ಪರಿಹಾರ ನಾನು ಆಕ್ಚುಲಿ ಅದೇ ಜನರಲ್ ಆಗಿ ಇವಾಗ ನೋಡಿ ಸರ್, ಇವಾಗ ನಾನು ಒಬ್ರಿಗೆ ಜ್ವರ ಬಂದಿದೆ ಅಂತ ತಿಳ್ಕೊಳ್ಳಿ, ನಾನು ಡೋಲೋ ಅಂತ ಹೇಳಿರ್ತೀನಿ, ಇನ್ನು ಪ್ಯಾರಾಸಿಟಮಲ್ ಅಂತ ಇನ್ನೊಬ್ರು ಹೇಳ್ತಾರೆ. ಇದು ಎಲ್ಲನೂ ಪರಿಹಾರ. ಇವಾಗ ಅವ್ನಿಗೆ ಯಾವುದಕ್ಕೆ ಬಂದಿದೆ ಅನ್ನೋದು ಇಂಪಾರ್ಟೆಂಟ್. ಜ್ವರ ಬಂದಿದೆ, ಕೋಲ್ಡ್ಗೆ ಬಂದಿದ್ಯಾ ಅಥವಾ ಇನ್ಫೆಕ್ಷನ್ ಏನೇನೋ ಇರ್ತದೆ, ಜ್ವರಕ್ಕೆ ಭಯಕ್ಕೂ ಬರ್ತದೆ, ಕೆಲವು ನೆಗೆಟಿವ್ ಅಂತಲೂ ಬರುತ್ತೆ. ಸೊ ನಾನು ಎಲ್ಲದಕ್ಕೂ ಒಂದೇ ಪರಿಹಾರ ಅಂತ ಕೊಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಅದನ್ನು ಬೇಡ, ಎಲ್ಲದಕ್ಕೂ ಪರಿಹಾರ ಇದು ಹರಿನಾಮ ಸ್ಮರಣೆ ಒಂದೇ ಅನ್ನೋದು ನಂದೊಂದು ಅನುಭವ ಅಷ್ಟೆ. ಸೊ ನಾನು ಇಲ್ಲಿ ಕೊಟ್ಟೆ, ಅದು ಪಾಲಿಸ್ಲಿಲ್ಲ ಅಂತಂದರೆ ಅಲ್ಲಿ ಇಲ್ಲೇನಾಗತ್ತೆ, ಗುರುಗಳೆಲ್ಲ ಸುಮ್ಮನೆ ಹೇಳ್ತಾರೆ ಇದು ನಂಗೆ ಪರಿಹಾರನೇ ಆಗಲಿಲ್ಲ ಅಂತ. ಸೊ ಒಂದು ಹೇಳಿದ್ನಲ್ಲ, ಈ ಒಂದು ಕಾಯಿಲೆ ಯಾವ ರೀತಿ ಅನ್ನೋದು ಬಂದಿರ್ಬೋದು, ಕರ್ಮದಿಂದ ಬಂದಿರುತ್ತೆ, ಅದು ಒಂದು 50% ರಿಡ್ಯೂಸ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಭೂತಪರಿತ ಅಂತ ಬರುತ್ತೆ, ವಾತಾವರಣದ ಕಲುಷಿತದಿಂದ ಬರುತ್ತೆ, ಸೊ ಆಮೇಲೆ ಇನ್ನೊಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಬರುತ್ತೆ. ಸೊ ಇದನ್ನು ಎಲ್ಲದಕ್ಕೂ ಒಂದೇ ಪರಿಹಾರ ಇದು ಮಾಡ್ಕೊಂಡು ಸರಿ ಹೋಗುತ್ತೆ ಅನ್ನೋಕ್ಕಾಗಲ್ಲ. ಸೊ ನಮಗೇನು ಇದೆಲ್ಲನೂ ರಕ್ಷಣೆ ಬೇಕಂದ್ರೆ ಎಲ್ಲದಕ್ಕೂ ಇದು ಏನಂತಾರೆ ಭಾಗವತ್ ಪುರಾಣದಲ್ಲಿ ಈ ಎಲ್ಲ ಇದು ತ್ರಿತಾಪ ಅಂತ ಹೇಳ್ತಾರೆ. ಒಂದು ದೇಹದಿಂದ ಆಗುವಂಥ ತಾಪ, ಇನ್ನೊಂದು ಪ್ರಕೃತಿಯಿಂದ ಆಗುವಂಥ ತಾಪ, ಇನ್ನೊಂದು ಇತರರ ಬೇರೆಯವರಿಂದ ಆಗುವಂಥ ತಾಪ. ಇದು ತ್ರಿತಾಪ, ಇದನ್ನು ತಪ್ಸೋಕ್ಕಾಗಲ್ಲ. ಸೊ ಇದೆಲ್ಲನೂ ತಾಪದಿಂದ ನಾವು ಹೊರಗೆ ಬರ್ಬೇಕಂದ್ರೆ ಈ ಜಗತ್ತಿನಲ್ಲಿ ಇರೋರ್ಗೂ ಇದು ಇದ್ದೇ ಇರುತ್ತೆ. ಇವಾಗ ನೋಡಿ ಬ್ಲ್ಯಾಕ್ ಮ್ಯಾಜಿಕ್, ಇವಾಗ ನನ್ನ ದೇಹದಿಂದ ಅಂತಂದರೆ ನಾನು ಆರೋಗ್ಯ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಆಹಾರದಿಂದ ಆಗ್ಬೋದು ಅಥವಾ ಕರ್ಮದಿಂದ ಆಗೋದು ಬರ್ತಾ ಇದೆ. ಇದು ದೇಹದಿಂದ ಆಗುವಂಥ ತಾಪತ್ರಯ ಅಂತಾರೆ ನೋಡಿ. ಒಂದು ತಾಪ ದೇಹದಿಂತರ, ಇನ್ನೊಂದು ತಾಪ ಇದು ದೇಹದಿಂದ ಮನಸ್ಸಿಂತರ ಅಂತಾರೆ. ಕರೆಕ್ಟ್, ದೇಹದಿಂದ ಮನಸ್ಸಿಂತ ಒಂದು ತಾಪ, ಇನ್ನೊಂದು ಇತರ ದೇಹದಿಂತರ ಅಂದರೆ ಸೊಳ್ಳೆ ಅಂತ ಇರ್ಬೋದು, ಅಥವಾ ಇದು ಡಾಕು ಡಕಾಯಿತ ಅಥವಾ ಶತ್ರುಗಳಿಂತರ. ಆಮೇಲೆ ಇನ್ನು ಮಿಕ್ಕಿದ್ದು ಹುಲಿ ಸಿಂಹ ಈ ಥರ ಹಿಂಗೆ. ಸೊ ಆಕ್ಸಿಡೆಂಟ್ ಆಗುತ್ತೆ ರೋಡಲ್ಲಿ, ಬೇರೆಯವ್ರು ಬಂದು ಗುದ್ದುಬಿಟ್ರು, ಇದೆಲ್ಲ ಇನ್ನೊಬ್ಬರ ದೇಹದಿಂದ ಆಗುವಂಥ ತಾಪ. ಸೊ ಇನ್ನೊಂದು ಪ್ರಕೃತಿವಾಗಿ ನಮ್ಮ ಕಂಟ್ರೋಲಲ್ಲಿಲ್ಲ, ಭೂಕಂಪ ಆಗ್ಬೋದು, ಮಳೆ ಬರ್ಬೋದು, ಸಿಡ್ಲು ಹೊಡಿಬೋದು. ಸೊ ಈ ತಾಪತ್ರಯನ ನಾವು ನಾಶ ಮಾಡೋಕ್ಕಾಗೋದು ಭಾಗವತ್ ಪುರಾಣ ಯಾರು ಭಕ್ತಿ ಅಂತ ಮಾಡ್ತಾರೆ. ಈ ಮೂರು ತಾಪತ್ರಯನೂ ನಿರ್ಮೂಲ ಮಾಡುತ್ತೆ. ಮತ್ತು ಈ ಜಗತ್ತಿನಲ್ಲಿ ಇರೋವ್ರಿಗೂ ಅದು ಇದ್ದೇ ಇರುತ್ತೆ, ಇಲ್ಲ ಅನ್ನೋಕ್ಕಾಗಲ್ಲ, ತಪ್ಸ್ಕೊಳಕ್ಕಾಗಲ್ಲ. ಅದರ ಪ್ರಮಾಣನ ಕಡಿಮೆ ಮಾಡುತ್ತೆ. ಹಂಗೆ ಭಗವಂತ ಕಣ್ಣು ನಮ್ಮ ಮೇಲೆ ಬಿತ್ತು ಅಂತಂದ್ರೆ ಈ ತಾಪತ್ರಯ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಮಾಯ ಇಡ್ತಿಂತ ಹೊರಗಡೆ ಇಡ್ತೀವಿ, ಇದ್ದಾಗಲೂ ಕಾಪಾಡ್ತಾನೆ, ಜೊತೆಗೂ ಕರ್ಕೊಂಡೋಗಿ ಅಲ್ಲಿ ಅವನ ಜೊತೆಗೆ ಇಡ್ಕೊತಾನೆ. ಗುರುಗಳೇ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಸುಳ್ಯದಿಂದ ಮಾತಾಡ್ತಾ ಇದ್ದೇನೆ. ಸುಮಾರು 8-10 ತಿಂಗಳಿಂದ ಮನೆಯಲ್ಲಿ ನಾಗನ ಸಂಚಾರ ಆದಂತಹ ಅನುಭವ ಆಗ್ತಾ ಇತ್ತು. ರಾತ್ರಿ ಮಲ್ಕೊಂಡಿರುವಾಗ ತಲೆಯ ಮೇಲ್ಗಡೆಯಿಂದ ಬಂದ ಹಾಗೆ, ಕುಳಿತುಕೊಂಡಾಗ ಅಲ್ಲೆಲ್ಲೋ ಕಾಲ ಕೆಳಗಡೆಯಿಂದ ಬಂದ ಹಾಗೆ, ಇನ್ಯಾವುದೋ ಮೂಲೆಯಿಂದ ಬಂದ ಹಾಗೆ, ಕೆಲವೊಮ್ಮೆ ಗಾಳಿಯಲ್ಲಿ ತೇಲಿಕೊಂಡು ಬಂದ ಹಾಗೆ ಅನುಭವ ಆಗ್ತಾ ಇತ್ತು. ಸುಮಾರು 4-5 ಇಂಚು ದಪ್ಪ ಮತ್ತು 12-16 ಅಡಿ ಉದ್ದದ ಬೃಹದಾಕಾರದ ಹಾವಿನ ಅನುಭವ ಆದರೆ, ಕೆಲವೊಮ್ಮೆ 5-6 ಅಡಿ ಉದ್ದದ ನಾಗರ ಹಾವು ಹೆಡೆತ್ತಿ ಬಂದ ಅನುಭವ ಆಗ್ತಾ ಇತ್ತು. ಇದನ್ನು ನಾನು ಕೇವಲ ಭ್ರಮೆ ಎಂದು ಭಾವಿಸಿದ್ದೆ. ಕೆಲವು ದಿನಗಳ ನಂತರ ಒಬ್ಬರು ಆಧ್ಯಾತ್ಮಿಕ ಸಾಧಕರು ಮನೆಗೆ ಬಂದಿದ್ದರು. ಅವರು ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ನಾಗನ ಸಂಚಾರ ಇದೆ ಅಂದಿದ್ರು, ಮತ್ತು ಮನೆಯ ಒಳಗೆ ತುಂಬ ನಕಾರಾತ್ಮಕ ಶಕ್ತಿ ಇದೆ, ಕೇವಲ ಕಪ್ಪು ಮಾತ್ರ ಕಾಣ್ತಾ ಇದೆ, ಬೇರೆ ಏನೂ ಕಾಣ್ತಾ ಇಲ್ಲ ಅಂದಿದ್ರು. ಹಾಗೆ ಪರಿಹಾರಕ್ಕೆ ಅವರ ಗುರುಗಳ ಫೋನ್ ನಂಬರ್ ಕೊಟ್ಟಿದ್ದರು. ಅವರನ್ನು ಭೇಟಿ ಮಾಡಿದಾಗ ಸುಮಾರು 300-400 ವರ್ಷಗಳ ಹಿಂದಿನ ಘಟನೆಗಳನ್ನೆಲ್ಲ ಚೆನ್ನಾಗಿ ಹೇಳಿದರು. ಪ್ರಸ್ತುತ ಸಮಸ್ಯೆಗೆ 41 ದಿನಗಳು ಮನೆಯಿಂದ ಹೊರಗೆ ಬಂದು ಒಂದು ರೂಮಿನಲ್ಲಿ ವಾಸ ಮಾಡಿ 41 ದಿನ ಕಳೆದ ನಂತರ ಪರಿಹಾರ ಮಾಡಬಹುದು ಅಂದಿದ್ದರು. ಒಂದು ವೇಳೆ ಪರಿಹಾರ ಮಾಡದಿದ್ದರೆ ಅದು ಕಡಿಯುತ್ತೆ ಅಂತಾನೂ ಹೇಳಿದ್ದರು. ಒಂದು ನಿರ್ದಿಷ್ಟವಾದ ತಿಂಗಳು ಮತ್ತು ದಿನಾಂಕವನ್ನು ಸಹ ಅವರು ಸೂಚಿಸಿದ್ದರು. ಇವರಿಗಿಂತ ಮೊದಲು ಒಬ್ಬರು ಯಕ್ಷಿಣಿ ಸಾಧಕರು ನನ್ನಿಂದ
ಸುಮಾರು ಒಂದು 70,000 ಹಣವನ್ನು ಕೂಡ ಪಡೆದಿದ್ದರು. ಆದರೆ ಅವರ ಪರಿಹಾರ ವ್ಯರ್ಥ ಆಗಿತ್ತು. ಅವರು ಕೊಟ್ಟ ಯಂತ್ರವು ಪ್ರಯೋಜನಕ್ಕೆ ಬರಲಿಲ್ಲ. ಮತ್ತು ದೂರವಾಣಿಯ ಮೂಲಕ ಮೊದಲು ಅವರನ್ನು ಸಂಪರ್ಕಿಸಿದಾಗ ಅವರಿಗೆ ಆ ನಾಗ ಪ್ರತ್ಯಕ್ಷ ಆಗಿ ರುದ್ರಾವತಾರವನ್ನು ತೋರಿಸಿತ್ತು. ತಾಂತ್ರಿಕರು ಬೆಚ್ಚಿ ಬಿದ್ದಿದ್ದರು. ತಕ್ಷಣ ಮನೆ ಬಿಟ್ಟು ಬೇರೆ ಕಡೆ ಹೋಗಿ, ಅದು ವಾಸಕ್ಕೆ ಯೋಗ್ಯವಲ್ಲ ಆ ಮನೆ ಅಂದಿದ್ದರು. ಇನ್ನೊಬ್ಬರು ಸಾಧಕರನ್ನು ದೂರವಾಣಿಯಲ್ಲಿ ಸಂಪರ್ಕಿಸಿದೆ. ಅವರು ನಾಗನು ತನ್ನ ನಂಜನ್ನು ಊಟ ಮಾಡುವ ಅನ್ನಕ್ಕೆ ಮಿಶ್ರಣ ಮಾಡ್ತಾ ಇದೆ, ಆದ್ದರಿಂದ ಅನ್ನ ಕಪ್ಪಾಗ್ತಾ ಇದೆ ಮತ್ತು ಮನೆ ಮತ್ತು ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಅಂತ ಅದು ಸೂಚನೆ ಕೊಡ್ತಾ ಇದೆ ಅಂದಿದ್ದು. ಅದಾದ ನಂತರ ಕೆಲವು ದಿನಗಳಲ್ಲಿ ನಾನು ಯಾವಾಗಲೂ ಭೇಟಿ ಮಾಡುವ ಜೋಯಿಸರನ್ನು ಭೇಟಿ ಮಾಡಿದೆ. ಅನ್ನ ಕಪ್ಪಾಗಲು ಕಾರಣವೇನೆಂದು ಕೇಳಿದಾಗ ಅವರು ಹೇಳಿದರು, ಊಟಕ್ಕೆ ಪ್ರಾರಂಭಿಸುವ ಸಮಯದಲ್ಲಿ ಒಂದು ದುಷ್ಟಶಕ್ತಿ ಅನ್ನಕ್ಕೆ ಕೈ ಹಾಕ್ತಾ ಇದೆ, ಹಾಗಾಗಿ ಅನ್ನ ಕಪ್ಪಾಗ್ತಾ ಇದೆ, ಒಂದು ರಕ್ಷೆ ಕೊಡ್ತೇನೆ ಅಂದ್ಬಿಟ್ಟು ಅವರು ಒಂದು ರಕ್ಷೆಯನ್ನು ಕೊಟ್ಟಿದ್ದರು. ಶ್ರೀಯುತ ಸುಧೀರ್ ಗುರುಜಿಯವರ ನಂಬರು ಅವರನ್ನು ಸಿಕ್ತು. ಅವರನ್ನು ದೂರವಾಣಿಯಲ್ಲಿ ಮಾತಾಡಿಸಿದಾಗ ಕೇವಲ 5 ನಿಮಿಷ ಧ್ಯಾನ ಮಾಡಿ ಮನೆಯ ಒಳಗೆ 3 ಹೆಡೆಯ ನಾಗನ ಪ್ರತಿಮೆ ಇದೆಯಾ ಅಂತ ಕೇಳಿದ್ದರು. ನಾನು ತುಂಬ ಆಶ್ಚರ್ಯಗೊಂಡು ಹೌದು ಅಂದೆ. ಗುರೂಜಿಯವರು ಅದನ್ನು ಮೊದಲು ಹೊರಗೆ ತೆಗೆದು ಹಾಕಿ ಎಲ್ಲ ಸರಿ ಹೋಗುತ್ತೆ ಅಂದಿದ್ರು. ಅದನ್ನು ಯಾರಿಗಾದರೂ ದಾನ ಮಾಡಿ ಎಂದು ಪರಿಹಾರವನ್ನು ಹೇಳಿದರು. 2 ದಿನಗಳ ನಂತರ ಅದನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಬ್ಬರು ಅರ್ಚಕರಿಗೆ ವಿಷಯವನ್ನು ಪೂರ್ತಿ ತಿಳಿಸಿ ಅವರಿಗೆ ಅದನ್ನು ದಾನ ಮಾಡಿದೆ. ಆಶ್ಚರ್ಯ ಎಂಬಂತೆ ಮನೆಗೆ ಬಂದಾಗ ಮನೆಯ ವಾತಾವರಣದಲ್ಲಿ ಪರಿವರ್ತನೆಯಾಗಿತ್ತು. ಮನಸ್ಸು ಹಗೂರಾಯಿತು, ದೇಹವು ಹಗೂರಾಯಿತು. ಮನೆಯಲ್ಲಿ ಭಿನ್ನ ಆದ ಶಿವಲಿಂಗವನ್ನು ಪರಿವರ್ತಿಸುವಂತೆ ಸೂಚಿಸಿದ್ದರು. ಅವರು ಹೇಳಿದ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡೆ. ಈಗ ಚೆನ್ನಾಗಿ ನಿದ್ರೆ ಬರ್ತಾ ಇದೆ. ಮನೆಯ ಒಳಗೆ ಖಾಲಿಯಾದ ಅನುಭವ ಆಗ್ತಾ ಇದೆ. ಮೊದಲು ಯಾರೋ ಮಾಟ ಮಾಡಿಸಿದ್ದಾರೆ, ಯಾರೋ ಛಿದ್ರದೋಷ ಮಾಡಿದ್ದಾರೆ ಅಂತ ಕಂಡು ಬರ್ತಾ ಇತ್ತು. ಮನೆಯ ಮತ್ತು ಸುತ್ತಮುತ್ತಲಿನ ಜಾಗ ಪೂರ್ತಿ ಸ್ಮಶಾನದಂತೆ ಭಾಸ ಆಗ್ತಾ ಇತ್ತು. ಅದೇ ರೀತಿಯಾಗಿ 10 ವರ್ಷದ ಮೊದಲು ನಾನು ಲಲಿತಾ ಸಹಸ್ರನಾಮವನ್ನು ಓದ್ತಾ ಇದ್ದೆ. ಅದನ್ನು ಇವಾಗ ನಂತರ 10 ವರ್ಷದಿಂದ ನಾನು ಓದ್ತಾ ಇರಲಿಲ್ಲ. 2-3 ಸಾಲು ಓದಿದ ಕೂಡಲೇ ಆಕಳಿಕೆ ಬರ್ತಾ ಇತ್ತು, ನಿದ್ರೆ ಬರ್ತಾ ಇತ್ತು. ಇವಾಗ ಪೂರ್ತಿ ಲಲಿತಾ ಸಹಸ್ರನಾಮವನ್ನು 1 ವಾರದಿಂದ ಓದ್ತಾ ಇದ್ದೇನೆ. ಯಾವುದೇ ರೀತಿಯಾದಂಥ ನಿದ್ರೆ ಬರುವುದಿಲ್ಲ, ಆಕಳಿಕೆಯೂ ಬರುವುದಿಲ್ಲ. ಅದೇ ರೀತಿಯಾಗಿ ಪೂಜೆ ಮಾಡುವಾಗಲೂ ಒಂದೇ ಸವನೆ ಆಕಳಿಕೆ ಬರುವುದು, ನಿದ್ರೆ ಬರ್ತಾ ಇತ್ತು. ನಾನು ಹೇಳುವಂತಹ ಮಂತ್ರಕ್ಕೂ ಮಾಡುವ ಕ್ರಿಯೆಗೂ ಸಂಬಂಧವೇ ಇರ್ತಿರಲಿಲ್ಲ. ಈಗ ಚೆನ್ನಾಗಿ ಪೂಜೆ ನಡೀತಾ ಇದೆ. ಈ ನಾಗ ಮನಸ್ಸು ನಿರಾಳವಾಗಿದೆ. ನನ್ನ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳು.